ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ದಿನೇ ದಿನೇ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಕಳೆದ 20 ವರ್ಷದಿಂದ ಸುಲಭವಾಗಿ ಗೆದ್ದು ಬರುತ್ತಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಅಲ್ಲಿ ಸಾಕಷ್ಟು ಬೆವರು ಸುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಸ್ಲಿಂ ಸಮುದಾಯದವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ ಬಿಟ್ಟರೆ ಅವ್ರು ಬೇಕಾದ್ರೆ SDPI, AIMIM ಆ ರೀತಿಯ ಮುಸ್ಲಿಂ ಪಕ್ಷಕ್ಕೆ ಓಟ್ ಹಾಕ್ತಾರೆ ಹೊರತು BJPಗಂತೂ ಅವರು ಓಟೇ ಹಾಕೋದಿಲ್ಲ. ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಮುಸ್ಲಿಮ್ನವ್ರು ಯಾವತ್ತಿದ್ರೂ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತಾನೆ ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ದರು. ಆದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಊಹೆನೇ ಮಾಡೋಕ್ಕಾಗಲ್ಲ, ಅಂತಹ ಒಂದು ಬೆಳವಣಿಗೆ ನಡೆದುಬಿಡುತ್ತೆ. ಮುಸ್ಲಿಂ ಯುವಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು BJP ಪಕ್ಷವನ್ನು ಸೇರ್ತಾರೆ. ನಾವು ಈ ಬಾರಿಯಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಅವ್ರನ್ನ ಗೆಲ್ಸೇ ತೀರ್ತೀವಿ. ಕುಟುಂಬ ರಾಜಕಾರಣ ನೋಡಿ ನಮಗೆ ಸಾಕಾಗಿದೆ. ನಾವು ಈ ಬಾರಿಯಲ್ಲಿ BJP ಪಕ್ಷವನ್ನು ಗೆಲ್ಲಿಸ್ತೀವಿ ಅಂತೇಳಿ BJP ಪಕ್ಷವನ್ನು ಸೇರ್ಕೋತಾರೆ ಮುಸ್ಲಿಂ ಸಮುದಾಯದ ಯುವಕರು. ಇದು ಸಾಕಷ್ಟು ಚರ್ಚೆ ಆಗ್ತಿರೋದು. ಕೇವಲ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಇದೇ ವಿಚಾರ ಈಗ ಬಹಳ ಚರ್ಚೆ ಆಗ್ತಿರೋದು. ಒಂದು ಕಡೆ BJPಯ ಅನೇಕ ನಾಯಕರು ಮುಸ್ಲಿಮರನ್ನು ಬಹಳ ಕೀಳಾಗಿ ಕಾಣ್ತಾರೆ. ಆದರೆ ಅದೇ ಮುಸ್ಲಿಂ ಸಮುದಾಯದ ಯುವಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು BJP ಪಕ್ಷವನ್ನು ಸೇರ್ತಾ ಇದ್ದಾರೆ. ಇದು ಒಂದು ರೀತಿ ಒಳ್ಳೆಯ ಶಕುನ ಅಲ್ವಾ ಅಂತೇಳಿ ಹಲವು BJP ನಾಯಕರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಮುಸ್ಲಿಮರು ಓಟೇ ಹಾಕಲ್ಲ ಅಂತ ಇದ್ದರು, ಆದರೆ ಮುಸ್ಲಿಂ ಸಮುದಾಯದವರೇ ನಮ್ಮ ಪಕ್ಷವನ್ನು ಸೇರ್ತಾ ಇದ್ದಾರಲ್ವ, ಇದಕ್ಕಿಂತ ಇನ್ನೇನು ಬೇಕು, ಅಲ್ಲಿಗೆ BJP ಪಕ್ಷಕ್ಕೆ ಎಲ್ಲ ಸಮುದಾಯದವರ ಬೆಂಬಲ ಇದೆ ಅಂತ ಆಯ್ತಲ್ಲ ಅಂಥೇಳಿ BJP ನಾಯಕರು ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಬಹುದೊಡ್ಡ ಬಲ ಸಿಕ್ತು, ಅಹಿಂದ ಬಲ ಸಿಕ್ತು, ಅಲ್ಪಸಂಖ್ಯಾತರ ಬಲ ಸಿಕ್ತು ಅಂತಲೇ ಅವರುಗಳು ತೀರ್ಮಾನ ಮಾಡಿಕೊಂಡಿರೋದು. ಹೀಗಾಗಿ ಆ ಕ್ಷೇತ್ರದಲ್ಲಿ BJP ಕಾಂಗ್ರೆಸ್ಗೆ ಟಫ್ ಫೈಟ್ ಕೊಡ್ತಾ ಇರೋದಂತೂ ಸತ್ಯ. ಒಂದು ಕಡೆ ಮುಸ್ಲಿಮ್ನವರ ಪರಿಸ್ಥಿತಿ ಈ ರೀತಿ ಆದರೆ, ಮತ್ತೊಂದು ಕಡೆ ಆ ಕ್ಷೇತ್ರದ ಅಂದರೆ ಆ ಜಿಲ್ಲೆಯ ಪ್ರಭಾವಿ ಅಹಿಂದ ನಾಯಕ ಅಂತಲೇ ಗುರುತಿಸ್ಕೊಂಡಿರುವಂತಹ ವಿನಯ್ ಕುಮಾರ್ ಅವರು ವಿಡಿಯೋ ಮಾಡಿ ಡೈರೆಕ್ಟಾಗಿ ಹೇಳ್ತಾರೆ, ಶ್ರೀನಿವಾಸ ದಾಸ ಕರಿಯಪ್ಪ ನನ್ನ ಸ್ನೇಹಿತ, ನನ್ನ ಆತ್ಮೀಯ ಸ್ನೇಹಿತ, ಅವರು ನನ್ನ ಸಹೋದರನ ರೀತಿಯವರು, ಅವ್ರನ್ನ ಗೆಲ್ಲಿಸಬೇಕಾಗಿರೋದು ನನ್ನ ಧರ್ಮ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿಯೇ ಅವರ ಬೆಂಬಲಿಗರಿಗೆ ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ವೋಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳನೇ ದುಬಾರಿ ಆಗ್ತಾ ಇದೆ. ಈಗಾಗಲೇ ವಿನಯ್ ಕುಮಾರ್ ಕಾರಣದಿಂದ ರಾಜ್ಯಾದ್ಯಂತ ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುನಿಸ್ಕೋತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕುರುಬ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಮುನಿಸ್ಕೋತಾ ಇದ್ದಾರೆ. ವಿನಯ್ ಕುಮಾರ್ಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಅಂಥ ಒಬ್ಬ ಸುಶಿಕ್ಷಿತ ವ್ಯಕ್ತಿಯನ್ನು ಬೆಳೆಸಬಹುದಿತ್ತು ಕಾಂಗ್ರೆಸ್ ಪಕ್ಷ, ಆದರೆ ಅವರಿಗೆ ಅನ್ಯಾಯ ಮಾಡ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಅನ್ಯಾಯ ಮಾಡ್ತು, ಈ ಬಾರಿನೂ ಟಿಕೆಟ್ ಕೊಡಬಹುದು ಅಂದ್ಕೊಂಡಿದ್ರು, ಇದು ಕೂಡ ಅನ್ಯಾಯ ಮಾಡಿದ್ದಾರೆ. ಅಂಥವ್ರಿಗೆ ಬುದ್ಧಿ ಕಲಿಸ್ಬೇಕಲ್ವಾ ಅಂಥೇಳಿ ಅಹಿಂದ ಸಮುದಾಯದವರು ಮತ್ತು ಕುರುಬ ಸಮುದಾಯದವರು ಕೂಡ ಕಾಂಗ್ರೆಸ್ ವಿರುದ್ಧ ಗರಂ ಆಗ್ತಾ ಇದ್ದಾರೆ. ಇದೆಲ್ಲವೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಉಪಚುನಾವಣೆಯಲ್ಲಿ ಬಹಳ ದೊಡ್ಡ ಎಫೆಕ್ಟ್ ಕೊಡುತ್ತೆ. ಕಾಂಗ್ರೆಸ್ ಸುಲಭವಾಗಿ ಗೆಲ್ತೀವಿ ಅಂತ ಅಂದ್ಕೊಂಡಿತ್ತಲ್ಲ, ಅದು ದಿನೇ ದಿನೇ ಕಗ್ಗಂಟಾಗ್ತಾ ಇದೆ. ವಿನಯ್ ಕುಮಾರ್ ಅವರು ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಬೆಂಬಲ ಘೋಷಣೆ ಮಾಡಿರೋದು ನಿಜಕ್ಕೂ BJP ಅಭ್ಯರ್ಥಿಗೆ ಬಹುದೊಡ್ಡ ಆನೆ ಬಲ ಸಿಕ್ಕಂತಾಗಿರೋದು. ಯಾಕಂದರೆ ಅಲ್ಲಿ BJP ಟಿಕೆಟ್ ವಿನಯ್ ಕುಮಾರ್ಗೆ ಸಿಗುತ್ತೆ ಅಂತಲೇ ಮಾತುಗಳು ಕೇಳಿ ಬಂದಿತ್ತು. ವಿನಯ್ ಕುಮಾರ್ಗೆ ಏನಾದರೂ BJP ಟಿಕೆಟ್ ಸಿಕ್ಬಿಟ್ಟಿದ್ದರೆ ಕಣ್ಣು ಮುಚ್ಕೊಂಡು ಗೆಲ್ತಾ ಇದ್ರು ಅಂತ ಅಲ್ಲಿನ ಸಾಮಾನ್ಯ ಜನ ಕೂಡ ಮಾತಾಡ್ಕೋತಾ ಇದ್ದಾರೆ. ಈಗಲೂ ವಿನಯ್ ಕುಮಾರ್ ಅವರಿಗೆ ಅದೇನೇ ಅವ್ರು ಮನವಿ ಮಾಡ್ಕೊಂಡಿದ್ದು ಅವರ ಬೆಂಬಲಿಗರು ಮತ್ತು ಅವ್ರನ್ನ ಇಷ್ಟಪಡುವಂಥವ್ರು, ಸರ್ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಖಂಡಿತ ಗೆಲ್ತೀರಿ ಅಂತಲೇ ಹೇಳ್ತಾಯಿದ್ರು. ಆದರೆ ವಿನಯ್ ಕುಮಾರ್ ಅಂತಹ ಸಾಹಸಕ್ಕೆ ಕೈ ಹಾಕಲಿಲ್ಲ. ಬಹಳನೇ ಮೆಚ್ಯೂರ್ಡಾಗಿ ಯೋಚನೆ ಮಾಡಿದ್ರು. ಇರೋದು 2 ವರ್ಷ ವಿಧಾನಸಭಾ ಚುನಾವಣೆಗೆ, ಯಾಕೆ ನಾನು ಅರ್ಜೆಂಟ್ ಮಾಡಬೇಕು, ಮೊದಲು ನನ್ನ ಸ್ನೇಹಿತ ಆತನೂ ಕೂಡ ಅಹಿಂದ ವರ್ಗಕ್ಕೆ ಸೇರಿದವನು, ST ಸಮುದಾಯದವರು, ಅವ್ರನ್ನ ಗೆಲ್ಲಿಸ್ಕೊಳ್ಳೋಣ, ನಂದು ಇದ್ದೇ ಇದೆ 2028ಕ್ಕೆ ಅನ್ನೋ ತೀರ್ಮಾನಕ್ಕೆ ವಿನಯ್ ಕುಮಾರ್ ಬಂದಿರೋದು. ವಿನಯ್ ಕುಮಾರ್ ಅವರ ಈ ಗುಣನೇ ಇವತ್ತು ಜನ ಕೊಂಡಾಡ್ತಾ ಇರೋದು. ನೋಡಿ, ವಿನಯ್ ಕುಮಾರ್ಗೆ ಎಷ್ಟು ತಾಳ್ಮೆ ಇದೆ, ಎಷ್ಟು ರಾಜಕೀಯವಾಗಿ ಪಳಗಿದ್ದಾರೆ ಅನ್ನೋದು ಈ ಒಂದು ವಿಚಾರದಿಂದ ಸ್ಪಷ್ಟವಾಗ್ತಾ ಇದೆ. BJP ಟಿಕೆಟ್ ಸಿಕ್ಕೇ ಬಿಡತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಕಡೆಗಳಿಗೆನಲ್ಲಿ BJP ಟಿಕೆಟ್ ಮಿಸ್ ಆದರೂ ಕೂಡ ಅವರು ಕೋಪ ಮಾಡ್ಕೊಳ್ತಾ ಇಲ್ಲ. ಅಲ್ಲಿ ಕಾಂಗ್ರೆಸ್ ವಿರುದ್ಧನೂ ಮಾತನಾಡ್ತಿಲ್ಲ ಅವರು. ಮಲ್ಲಿಕಾರ್ಜುನ್ ಆಗಲಿ, ಪ್ರಭಾ ಮಲ್ಲಿಕಾರ್ಜುನ್ ಆಗಲಿ, ಸಮರ್ಥ್ ವಿರುದ್ಧ ವೈಯಕ್ತಿಕವಾಗಿ ಮಾತನಾಡ್ತಿಲ್ಲ ಅವರು ಡೈರೆಕ್ಟಾಗಿ ಹೇಳ್ತಾರೆ, ನನಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆನೂ ಅಸಮಾಧಾನ ಇಲ್ಲ, ಮಲ್ಲಿಕಾರ್ಜುನ್ ಅವರ ಬಗ್ಗೆನೂ ಅಸಮಾಧಾನ ಇಲ್ಲ, ಸಮರ್ಥ್ ಬಗ್ಗೆನೂ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಎಷ್ಟು ಒಳ್ಳೆಯವರು ಅಂತ ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ. ನನ್ನ ಉದ್ದೇಶ ಏನಂದರೆ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದಷ್ಟೇ ಉದ್ದೇಶವೇ ಹೊರತು ವೈಯಕ್ತಿಕ ದ್ವೇಷ ಅಂತೂ ಖಂಡಿತ ಇಲ್ಲ. ಕುಟುಂಬ ರಾಜಕಾರಣ ಕೊನೆ ಆಗಲಿ,
ಅದರಿಂದ ಸಂದೇಶ ಬೇರೆ ಥರ ಹೋಗ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ. ಆ ಕುಟುಂಬ ರಾಜಕಾರಣ ವಿರುದ್ಧ ಇದ್ದೀನಿ ಹೊರತು ಯಾರನ್ನು ವೈಯಕ್ತಿಕವಾಗಿ ದ್ವೇಷ ಮಾಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ವಿನಯ್ ಕುಮಾರ್ ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇದ್ದಾರೆ, ಅವರ ಮಾತಿನಿಂದ, ಅವರ ನಡವಳಿಕೆಯಿಂದ. ಹೀಗಾಗಿ ಉಪಚುನಾವಣೆಯಲ್ಲಿ ವಿನಯ್ ಕುಮಾರ್ BJPಯ ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿರೋದು ನಿಜಕ್ಕೂ BJPಗೆ ಬಹುದೊಡ್ಡ ಬಲ ಸಿಕ್ಕಿದೆ ಅನ್ನೋ ಮಾತೇ ಆ ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋದು. ನಮಸ್ಕಾರ. ದಾವಣಗೆರೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಕುಟುಂಬಕ್ಕೆ ಎಷ್ಟಂತ ಅಧಿಕಾರ? ನಾನು 2-3 ತಿಂಗಳಿಂದ ಪ್ರತಿಪಾದಿಸ್ತಾ ಬಂದಿದ್ದೀನಿ. ಈಗಾಗಲೇ ಅವ್ರ ಮನೆಯಲ್ಲಿ B ಫಾರ್ಮ್ ಇದೆ ಅಂತಂದು. ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಈ ಕುಟುಂಬ ಇರ್ಬೋದು, ಅದೆಲ್ಲ ಮಾಡ್ತಿರೋಂಥದ್ದು ಡ್ರಾಮಾ, ನಾಟಕ ಅಂತಂದು. ಅಲ್ಲಿ ನ್ಯಾಯಯುತವಾಗಿ ಏನು ಅಲ್ಪಸಂಖ್ಯಾತರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕಿತ್ತು, ಟಿಕೆಟ್ ಸಿಗಬೇಕಿತ್ತು, ಕೊನೆಗೂ ಸಿಕ್ಕಿಲ್ಲ, ನಿರಾಶರಾಗಿದ್ದಾರೆ. ಹಾಗೇನೆ ದಾವಣಗೆರೆಯಲ್ಲಿರುವ ಪ್ರತಿಯೊಬ್ಬರ ಜನರ ಒಂದು ಅಪೇಕ್ಷೆ ಏನಿತ್ತು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಹೊಸಬರು ಬರಬೇಕು, ಹೊಸ ಚಿಂತನೆ, ಹೊಸ ಆಲೋಚನೆ, ಕೆಲಸ ಮಾಡುವಂತವರು ನಮ್ಮ ಜನಪ್ರತಿನಿಧಿಗಳು ಆಗ್ಬೇಕು ಅನ್ನೋ ಒಂದು ಬಯಕೆ ಏನಿತ್ತು, ಅದು ಕೂಡ ಇವತ್ತು ಅದಕ್ಕೆ ತಣ್ಣೀರು ಹಚ್ಚಿದ್ದಾರೆ. ಈ ಒಂದು ಅಸಮಾಧಾನ, ಈ ಒಂದು ಸಿಟ್ಟು ನಿಮ್ಮೆಲ್ಲರ ಮನಸ್ಸಲ್ಲಿ ಇದೆ. ಈಗ ಚುನಾವಣೆ ಬರ್ತಾ ಇದೆ. BJPಯಿಂದ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ನನ್ನ ಹೆಸರು ಕೂಡ ಹೋಗಿತ್ತು. ಕೊನೆಯಲ್ಲಿ ಟಿಕೆಟ್ ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿನಲ್ಲಿ ಟಿಕೆಟ್ ಸಿಗ್ಲಿಲ್ಲ. ಆದ್ರೆ ನಮ್ಮ ಪ್ರೀತಿಯ ಸಹೋದರ ಆದಂತ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅವರಿಗೆ ಟಿಕೆಟ್ ಸಿಕ್ಕಿದೆ. ಬಹಳ ಸಂತೋಷದ ವಿಚಾರ. ನಾನು ಸಂಪೂರ್ಣ ಬೆಂಬಲ ಕೊಡೋದಕ್ಕೋಸ್ಕರ ನಾಳೆ ಅವರ ಒಂದು ನಾಮಿನೇಷನ್ ರ್ಯಾಲಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಏನು ದುರ್ಗಾಂಬಿಕಾ ದೇವಸ್ಥಾನದಿಂದ ಶುರು ಆಗ್ತದೆ, ಅಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಮತ್ತು ನಮ್ಮ ಬೆಂಬಲಿಗರೊಂದಿಗೆ ಬರ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬರಬೇಕಾಗ್ತದೆ. ಯಾಕೆ ಈ ನಿರ್ಧಾರ ಅಂತಂದ್ರೆ, ಈಗ ನಮಗೆ ದಾವಣಗೆರೆಯಲ್ಲಿ ಬೇಕಿರುವಂತದ್ದು ಒಂದು ಬದಲಾವಣೆ. ಆ ಬದಲಾವಣೆ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಂದ ಶುರು ಆಗಬೇಕು ದಕ್ಷಿಣ ಕ್ಷೇತ್ರದಲ್ಲಿ. ಯಾಕೆ ಅಂತಂದ್ರೆ, ಅವ್ರಿಗೂ ಕೂಡ ಯುವಕರು ಬಡತನದಿಂದ ಬಂದಿದ್ದಾರೆ, ಕಷ್ಟ ನೋವಿನ ಅರಿವಿದೆ ಅವರಿಗೆ. ಅವರ ತಂದೆಯವರು ಒಂದಾನೊಂದು ಕಾಲದಲ್ಲಿ ಹಮಾಲಿ ಕೆಲಸ ಮಾಡ್ತಿದ್ದಂಥವ್ರು, ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಗ್ರಾಸ್ ರೂಟ್ಲಿಂದ ಬಂದಿರುವಂತವರು, ಜನಸಾಮಾನ್ಯರ ಜೊತೆ ಬೆರೆಯುವಂತವರು, SDK ಅಂತಾನೆ ಯೂತ್ ಅಲ್ಲಿ ಬಹಳ ಫೇಮಸ್ ಆಗಿರುವಂತವರು, ಜನಪ್ರಿಯರಾಗಿರುವಂತವರು, ಜನಾನುರಾಗಿ ಕೂಡ ಅವರು. ಸೊ ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ವಿಧಾನಸಭೆಗೆ ಕಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾನು ಪ್ರತಿಯೊಬ್ಬ ಮತ ಬಾಂಧವರಲ್ಲಿ, ಅದು ಮುಸ್ಲಿಮ್ಸ್ ಇರ್ಬೋದು, ಪ್ರತಿಯೊಬ್ಬ ಜಾತಿ ಧರ್ಮದವರಿಗಿರ್ಬೋದು, ಕೇಳ್ಕೊಳ್ಳೋದೇನಂತಂದ್ರೆ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಯಾವುದೇ ಒಂದು ಮತಭೇದವಿಲ್ಲದೆ ಈ ಸಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರನ್ನ ನಾವು ಗೆಲ್ಲಿಸಿ ಕಳಿಸೋಣಂತೆ. ಈ ಒಂದು ಏನು ಅಧಿಕಾರದ ದಾಹ ಇದೆ ಎಲ್ಲ ನಮ್ಮಲ್ಲೇ ಇರಬೇಕು. ಇದು ನನ್ನ ಕ್ಷೇತ್ರ, ನಾವು ಹೇಳ್ದಂಗೆ ಆಗ್ಬೇಕು. ಈ ಒಂದು ದುರಹಂಕಾರದ ಧೋರಣೆ ಏನಿದೆ ಅದಕ್ಕೆ ಒಂದು ಕಡಿತ, ಅದಕ್ಕೆ ಒಂದು ಬ್ರೇಕ್ ಈ ಒಂದು ಎಲೆಕ್ಷನ್ ಅಲ್ಲಿ ಬೀಳಿಲ್ಲ ಅಂತಂದ್ರೆ ದಾವಣಗೆರೆ ಮುಂದಿನ ದಿನಗಳಲ್ಲಿ ಬಹಳ ಕರಾಳ ದಿನಗಳು ಕಾಡ್ತವೆ. ಯಾಕೆ ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದ ಆಶಯದಲ್ಲಿ ಒಂದು ಕುಟುಂಬದಲ್ಲಿ ಇಷ್ಟೊಂದು ಅಧಿಕಾರ ಯಾವತ್ತೂ ಕೂಡ ಯಾರಿಗೂ ಒಳ್ಳೇದಲ್ಲ. ಅದು ಸರ್ವಾಧಿಕಾರಿತನಕ್ಕೆ ಈಗ ಆಲ್ರೆಡಿ ನೋಡ್ತಾ ಇದೀವಿ. ಸರ್ವಾಧಿಕಾರಿ ಧೋರಣೆನ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದೆಲ್ಲ ಡ್ರಾಮಾ. ಅವ್ರದ್ದೇನು ಜನಗಳ ಹತ್ರ ಬಹಳ ಸಿಂಪಲ್ ಆಗಿರುವಂತದ್ದು, ನಯವಾಗಿ ಮಾತಾಡ್ತಾ ಇರುವಂತದ್ದು ಇರ್ಬೋದು. ನಿಮ್ಗೆಲ್ಲ ಗೊತ್ತೇ ಇದೆ, ನೀವೆಲ್ಲ ಪಬ್ಲಿಕ್ ಮಾತಾಡಲ್ಲ, ನಾನು ಪಬ್ಲಿಕ್ ಮಾತಾಡ್ತೀನಿ. ಇದನ್ನ ಯಾವುದನ್ನು ನಂಬೋದಕ್ಕೆ ಹೋಗ್ಬೇಡಿ. ಈ ಸರಿ ನಾನು ಪಣ ತೊಟ್ಟಿದ್ದೀನಿ, ಸಂಕಲ್ಪ ಮಾಡಿದ್ದೀನಿ. ಹುಷಾರಿಲ್ಲ 2-3 ದಿನ, ಅದನ್ನ ನಾಳೆ ಬರ್ತಾ ಇದ್ದೀನಿ. ಬಂದು ಅದಾದ ನಂತರ ನಿರಂತರವಾಗಿ ಕ್ಷೇತ್ರದಲ್ಲಿ ಇದ್ಕೊಂಡು ಹಳ್ಳಿಗೆ ಬೂತಿಗೆ ಹೋಗ್ಬಿಟ್ಟು ಏನೂ ಅಪೇಕ್ಷೆ ಇಲ್ಲದೆ ಅನ್ಕಂಡೀಷನಲ್ ಆಗಿ, ಏನೂ ಅಪೇಕ್ಷೆ ಇಲ್ದಂಗೆ ಅನ್ಕಂಡೀಷನಲ್ ಆಗಿ ಈ ಸಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಗೆಲ್ಲಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಒಂದು ತಂಡ ಕಟ್ಕೊಂಡು ನಾವು ಬೀದಿಗಿಳಿದು ಕೆಲಸ ಮಾಡ್ತೀವಿ. ಬದಲಾವಣೆ ಖಂಡಿತ ಸಾಧ್ಯ ಆಗ್ತದೆ. ಕೇವಲ ಮನಸ್ಸಲ್ಲಿರುವಂತಹ ಒಂದು ಅಸಮಾಧಾನ ನಮ್ಮ ಮನೆ 4 ಗೋಡೆ ಒಳಗೆ ಮಾತ್ರ ಡಿಸ್ಕಸ್ ಆಗಿ ಅಲ್ಲಿಗೆ ಎಂಡ್ ಆಗೋದು ಬೇಡ. ಮತಾಧಿಕಾರ ಏನು ಒಂದು ಅಮೂಲ್ಯವಾದ ಒಂದು ವೋಟ್ ಅಧಿಕಾರ, ಪರಮಾಧಿಕಾರ ನಿಮ್ಮ ಕೈಯಲ್ಲಿದೆ. ಅದನ್ನು ಚಲಾಯಿಸುವಾಗ ಬಹಳ ಒಂದು ಜವಾಬ್ದಾರಿಯಿಂದ ನಾವು ಚಲಾಯಿಸಬೇಕಾಗ್ತದೆ. ದಯವಿಟ್ಟು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದಂಗೆ, ಅವರು ಓಟಿಗೆ 5,000 ರೂಪಾಯಿ ಕೊಡೋದಕ್ಕೂ ರೆಡಿ ಇರ್ತಾರೆ. ಆದ್ರೆ ಓಟನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಮಾತ್ರ ಹಾಕಿ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ಜನಕ್ಕೆ ದುಡ್ಡು ಕೊಟ್ಟು ಓಟ್ ಖರೀದಿ ಮಾಡುವಂಥದ್ದು ದೌರ್ಭಾಗ್ಯ. ಅದು ಪೊಲೀಸರ ಕಣ್ಗಾವಲದಲ್ಲೇ ನಡೀತದೆ. ಅಧಿಕಾರಿಗಳ ಒಂದು
ಪ್ರೊಟೆಕ್ಷನ್ ನಲ್ಲೇ ನಡೀತದೆ. ಅದು ಕೂಡ ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಇದೆಲ್ಲ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆ. ಇದು ಎಲೆಕ್ಷನ್ ಕಮಿಷನ್ ಇದನ್ನು ನೋಡಿ ಅದು ಹೆಂಗೆ ಸುಂದಿರ್ತದೋ ಗೊತ್ತಿಲ್ಲ. ಬಟ್ ಈ ಸರಿ ಇದ್ಯಾವುದೋ ಆಗೋದಕ್ಕೆ ಬಿಡಬಾರ್ದು, ಯಾವುದೇ ವೋಟ್ ಫ್ರಾಡ್ ಆಗೋದಕ್ಕೆ ಬಿಡಬಾರ್ದು. ನ್ಯಾಯಯುತವಾಗಿ ಬಹಳ ಪಾರದರ್ಶಕವಾಗಿ ಎಲೆಕ್ಷನ್ ನಡೀತು ಅಂತಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಬಹಳ ದೊಡ್ಡ ಬಹುಮತದೊಂದಿಗೆ ಗೆದ್ದು ಬಂದೇ ಬರ್ತಾರೆ.